ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವಿಡಿಯೋಸ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಇದರಿಂದ ನಾನು ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಕಿಚನ್ ತೋರಿಸ್ತಾ ಇದ್ದೀನಿ. ಕಿಚನ್ ಇನ್ನೂ ಕ್ಲೀನ್ ಆಗಿಲ್ಲ, ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್. ಖುಷಿ ಖುಷಿ ಈಗ ಊಟ ಮಾಡೋದು ಮಲ್ಕೊಂಡು? ಹಾಂ, ಎದ್ದೇಳು, ಇದು ಕೂತ್ಕೊಂಡು ಊಟ ಮಾಡು. ಊಟಕ್ಕೆ ರೆಸ್ಪೆಕ್ಟ್ ಕೊಡು ಮನೆ. ಹಲೋ ಫ್ರೆಂಡ್ಸ್, ನೋಡಿ ನಾನು ಇವಾಗ ಊಟ ಮಾಡ್ತಿದ್ದೀನಿ. ನೋಡಿ, ಅವಾಗಲೂ ಬರೀತಿದ್ದೆ, ಇವಾಗ ಒಂದು ಸ್ವಲ್ಪ ಮೊಬೈಲ್ ನೋಡ್ತಿದ್ದೆ. ಯಾಕೋ ಹಸ್ವಾಗ್ತಿತ್ತು. ಊಟ ಮಾಡ್ಬೇಕಾದ್ರೆ ಮೊಬೈಲ್ ನೋಡಬಾರ್ದು ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಊಟ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ರಸಂ ಸಾರು ಮತ್ತು ಬರೀ ಆಮೇಲೆ ಖಾರ ತಿನ್ಬಾರ್ದು. ಖಾರನ ಇದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆವಾಗ ಚೆನ್ನಾಗಿರುತ್ತೆ. ನೋಡಿ, ಈ ತರ ನಿಮ್ಮನೆ ಏನು ಊಟ ಆಗಿದೆಯೋ ಅದನ್ನ ವಿಡಿಯೋ ಮಾಡಿ ನಮಗೆ ದಯವಿಟ್ಟು ಕಳಿಸ್ಬಿಡಿ. ಬಾಯ್ ಬಾಯ್ ಫ್ರೆಂಡ್ಸ್. ನೋಡಿದ್ರಲ್ಲ ಅವ್ರು ಮಾತಾಡಿದ್ದು, ಮೊಬೈಲ್ ಕೊಟ್ಟಿಲ್ಲ ಅಂತಂದರೆ ಊಟ ಮಾಡಲ್ಲ ಅಂತ ಅನ್ನೋದು ಅವಳೇ. ಈಗ ಮೊಬೈಲ್ ನೋಡಬಾರ್ದು ಅಂತ ಆಫ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ, ನಾನು ವಿಡಿಯೋ ಇಟ್ಕೊಂಡೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರ ಮಿಸ್ ಎಲ್ಲ ನೋಡ್ತಾರೆ ಅಂತ ಅನಿಸುತ್ತೆ, ಹಾಗಾಗಿ ಅವಳು ಹಂಗೆ ಹೇಳಿದ್ಲು ಅಂತ ಅಂದ್ಕೊತೀನಿ. ಬಟ್ ಈಗಿನ ಮಕ್ಳಿಗೂ ಎಲ್ರಿಗೂ ಅಷ್ಟೇ, ಮೊಬೈಲ್ ಕೊಟ್ಟರೆ ಊಟ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದರೊಳಗೆ ಹಾಕು. ತಿನ್ನು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ತಿನ್ನಪ್ಪ. ನಾನು ವಿಷಯ ಮಾತಾಡ್ಬೇಕಂತ, ಯಾರ್ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿಬಿಡಿ. ದಯವಿಟ್ಟು ಲೈಕ್ ಮಾಡಿಬಿಡಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಮತ್ತು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈಗ ಸ್ವಲ್ಪ ಆಟ ಆಡ್ತಿದ್ದೆ. ಈಗ ಜಸ್ಟ್ ಈಗ ನೋಡ್ಕೋಬೇಕು, ನಾನು ನಿದ್ದೆ ಬರ್ತಿದೆ. ಬಾಯ್ ಬಾಯ್, ಗುಡ್ ನೈಟ್, ಐ ಸೇ ಯು. ಫ್ರೆಂಡ್ಸ್, ಈಗ ಎರಡೇ ಪ್ರಾಡಕ್ಟ್ನ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಇಲ್ಲೇ ಹತ್ರದಲ್ಲಿನೋ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಈಸಿಯಾಗಿ ಕೇವಲ ಎರಡೇ ಪ್ರಾಡಕ್ಟ್ನ ಬಳಸ್ಕೊಂಡು ಹೇಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಆ ಎರಡು ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ, ಒಂದು ಫೇಸಸ್ ಕೆನಡಾ ಅವ್ರದ್ದು ಇದು ಮ್ಯಾಟ್ ಫೌಂಡೇಶನ್ ಕ್ರೀಮು, ಫೇಸಸ್ ಕೆನಡಾ ಅವ್ರದ್ದು, ಕಾಣಿಸ್ತಿರ್ಬೋದು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟ್ರೋಕ್ ಕ್ರೀಮು, ಅದು ಫೇಸಸ್ ಕೆನಡಾ ಅವ್ರದ್ದೇ, ರೋಸ್ ಗೋಲ್ಡು ಸ್ಟ್ರೋಕ್ ಕ್ರೀಮ್ ಅಂತ ಹೇಳಿ. ಈಗ ನಾನು ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಬಂದು ಕ್ಲೀನಾಗಿ ರಬ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಾನು ತೋರಿಸ್ತೀನಿ ನೋಡಿ, ಸ್ವಲ್ಪ ಮ್ಯಾಟ್ ಫೌಂಡೇಶನನ್ನು ಫಸ್ಟು ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ. ಮುಖನ ಇದಕ್ಕಿಂತ ಮುಂಚೆ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು, ಕತ್ತಿಗೂ ಸೇರಿ ಕ್ಲೀನಾಗಿ ಹಾಕ್ಕೊಡಿ. ಹಾಗೆ ನೀವು ಬ್ಲೆಂಡರಾದ್ರು ಯೂಸ್ ಮಾಡ್ಬೋದು. ನಾನು ಕೈಯಲ್ಲೇ ನನಗೆ ಈಸಿಯಾಗಿ ಸರಿ ಅನಿಸುತ್ತೆ, ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಅನಿಸುತ್ತೆ, ಹಾಗಾಗಿ ನಾನು ಕೈಯಲ್ಲೇ ಹಚ್ಕೊತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಹಚ್ಕೊಳ್ಳೋಕ್ಕೆ ಸರಿ ಆಗೋಲ್ಲ ಅಂತಂದರೆ ನೀವು ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಕ್ಲೀನಾಗಿ ಫ್ರೆಂಡ್ಸ್, ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಮುಖಕ್ಕೆ, ಕುತ್ತಿಗೆಗೆ ಎಲ್ಲ. ಹಾಗೆ ನೆಕ್ಸ್ಟು ಸ್ಟ್ರೋಕ್ ಕ್ರೀಮು ಮತ್ತು ಫೇಸಸ್ ಕೆನಡಾ ಅವರ ಫೌಂಡೇಶನನ್ನು ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಕೋಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಸ್ಟ್ರೋಕ್ ಕ್ರೀಮ್ ಹಾಕ್ಕೊಳ್ಳಿ ಕೈಗೆ,
ಸ್ವಲ್ಪ ಸ್ಟ್ರೋಕ್ ಕ್ರೀಮ್ ಹಾಕ್ಕೊಂಡು ಆ ಮ್ಯಾಟ್ ಫೌಂಡೇಶನ್ ಏನಿದೆ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕ್ಲೀನಾಗಿ ಕತ್ತಿಗೆ ಮತ್ತು ಮುಖಕ್ಕೆ ಎರಡನ್ನೂ ಹಚ್ಕೊಂಡು ಬ್ಲೆಂಡರ್ನ, ನೀವು ಬ್ಲೆಂಡರ್ ಆದರೆ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಹಚ್ಕೊಳ್ಳಿ. ನಾನು ಕೈಯಲ್ಲೇ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಫ್ರೆಂಡ್ಸ್, ಇದು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ. ಇಷ್ಟು ಬೇಗ ಯಾರು ಪ್ರಮೋಷನ್ ಕೊಡೋದು ಇಲ್ಲ. ನಾನು ಇದನ್ನು ಮೀಶೋದಲ್ಲಿ ತರಿಸಿರೋವಂಥ 2 ಪ್ರಾಡಕ್ಟು. ಸೊ ನನಗೆ ಚೆನ್ನಾಗಿ ಅನ್ನಿಸ್ತು ಇದು ಎರಡು ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಎಲ್ಲಾದರೂ ಹೋಗಬೇಕಾದ್ರೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ತುಂಬ ಜನ ಗೊತ್ತಿರಲ್ಲ ಅವರಿಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಗೊತ್ತಿರೋರಿಗೆ ಓಕೆ, ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಮೇಕಪ್ ಬಗ್ಗೆ, ನಾನು ಏನು ಪ್ರವೀಣ ಅಲ್ಲ, ಬಟ್ ನನಗೂ ಅಲ್ಪ ಸ್ವಲ್ಪ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಮೀಶೋದಲ್ಲಿ ತರಿಸಿದ್ದು ಚೆನ್ನಾಗಿದೆ. ನಿಮಗೂ ಏನಾದರೂ ಈ 2 ಪ್ರಾಡಕ್ಟ್ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಅದರದ್ದು ಲಿಂಕು ಕೊಡ್ತೀನಿ. ಹಾಗೆ ಇದೆಲ್ಲ ಆದಮೇಲೆ ಒಂದು ಬನಾನಾ ಫೇಸ್ ಪೌಡರ್ ಅಂತ ನಾನು ಸುಮಾರು ದಿನದ ಹಿಂದೆನೇ ತರಿಸಿದ್ದೆ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಖಾಲಿ ಆಗಿಬಿಟ್ಟಿತ್ತು ನನ್ನ ಹತ್ರ. ಅದು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಒಳ್ಳೆ ಗ್ಲೋ ಕೊಡುತ್ತೆ. ಅದು ಬೇಕಾದರೆ ಅದ್ರೂ ಲಿಂಕ್ ಕಳಿಸ್ತೀನಿ. ನೀವು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ ಬನಾನಾ ಪೌಡ್ರು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದೆ ಲೂಸ್ ಬನಾನಾ ಪೌಡರ್ ಅಂತ ಹೇಳಿ, ಇದನ್ನು ಸಹ ಮೀಶೋದಲ್ಲೇ ತರಿಸಿರೋವಂಥದ್ದು ನಾನು. ಈಗ ಖಾಲಿ ಆಗಿದೆ, ಇನ್ನೊಂದು ತರಿಸ್ಕೊಬೇಕು. ಅದೇನಾದ್ರು ತರಿಸಿದ್ರೆ ನಾನು ನಿಮ್ಮ ಹತ್ರ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಈಗ ಸಿಂಪಲ್ ಲುಕ್ಕು ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈಗ ಪೌಡ್ರೆಲ್ಲ ಹಚ್ಕೊಂಡಾಯಿತು. ಈಗ ಹತ್ರದಿಂದ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಗ್ಲೋ ಆಗಿದೆ. ಫಸ್ಟು ಇದ್ದಿದ್ದು ಮುಖಕ್ಕೂ ಈಗ ಇದ್ದಿದ್ದು ಫೇಸಿಗೂ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂಥೇಳಿ. ಸಿಂಪಲ್ಲಾಗಿ ಚೆನ್ನಾಗಾಗುತ್ತೆ. ಹಾಗೆ ಈಗ ನಾನು ಹೇರ್ಸ್ ಎಲ್ಲ ಫ್ರೀ ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ನಾನು ಸ್ಟೆಪ್ ಕಟ್ ಮಾಡಿಸಿರೋದು ಫ್ರೆಂಡ್ಸ್ ಕೂದಲನ್ನ. ಆಗಲೇ ಸುಮಾರು 2 ತಿಂಗಳಾಯಿತು ಸ್ಟೆಪ್ ಕಟ್ ಮಾಡಿಸಿದ್ದೆ ಕೂದಲು. ನಂತರ ಯಾರಿಗಾದರೂ ರಫ್ ಏರಿದೆ ಅಂತಂದರೆ, ಸ್ವಲ್ಪ ನಂದು ಸಿಲ್ಕಿ ಎಲ್ಲ ಇಲ್ಲ, ಸ್ವಲ್ಪ ರಫ್ ಇದೆ, ಕರ್ಲಿ ಇದೆ, ಹಾಗಾಗಿ ನನಗೆ ನನ್ನ ಕೂದಲಿಗೆ ಸ್ಟೆಪ್ ಕಟ್ಟು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಮಾಡಿಸೋದು ಸ್ಟೆಪ್ ಕಟ್ ಮಾತ್ರನೇ. ಮತ್ತು ಬೇರೆ ಬೇರೆ ತುಂಬಾ ವೆರೈಟಿ ಎಲ್ಲ ಇದೆ ಇವಾಗ. ನಾನು ಅದು ಯಾವುದನ್ನು ಮಾಡಿಸಿಲ್ಲ, ಮಾಡ್ಸೋಕ್ಕೂ ಹೋಗಲ್ಲ. ಸ್ಟೆಪ್ ಕಟ್ ಮಾಡಿಸಿದ್ರೇ ಅದು ಸುಮಾರು ನನಗೆ ಕೂದಲು ಬೆಳೆಯೋದಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಒಂದು 7ರಿಂದ 8 ತಿಂಗಳಷ್ಟು ಮತ್ತು ಸ್ವಲ್ಪ ಬೆಳೆಯೋದಕ್ಕೆ ಟೈಮ್ ತಗೊಳುತ್ತೆ. ಮತ್ತೆ ಹೋಗಿ ಆ ಶೇಪ್ ಏನಾದ್ರು ಹೋಗಿದರೆ ಶೇಪ್ ಒಂದು ಕೊಡಿಸ್ಕೊಂಬರ್ತೀನಿ ಪಾರ್ಲರಿಗೆ ಹೋಗಿ ಅಷ್ಟೇ. ಮತ್ತು ಇದೊಂದು ಫ್ರಾಕ್ ತರಿಸಿದ್ದೆ ನಾನು ಮೀಶೋದಲ್ಲೇ. ಪರವಾಗಿಲ್ಲ, ಓಕೆ ಪ್ರಾಡಕ್ಟು. ಅಷ್ಟೇನು ತುಂಬ ಚೆನ್ನಾಗಿ ಬಂದಿದೆ ಅಂತ ಏನಿಲ್ಲ, ಆದರೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಸಿಂಪಲ್ ಆಗಿರೋ ಮೇಕಪ್ ಲುಕ್ಕು ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ. ನನ್ನ ಈ 2 ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ. ನಿಮಗೇನಾದರೂ ಬೇಕಾದರೆ ಅದನ್ನು ಸಹ ಕಮೆಂಟಲ್ಲಿ ತಿಳಿಸಿ. ಇದು ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ನ ಬೇರೆ ಯಾವುದೂ ಯೂಸ್ ಮಾಡಿಲ್ಲ. ಸೊ ಇದನ್ನೇ ಫಸ್ಟ್ ಟೈಮ್ ತರಿಸಿದ್ದು. ಸೊ ಇದನ್ನೇ ಫಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೀನಿ. ಬಟ್ ಯಾವುದೇ ಸ್ಪಾನ್ಸರ್ ಅಲ್ಲ ಇದು. ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡಿದ್ದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೇಗಾಗಿದೆ ಅಂತ ತಿಳಿಸಿ. ನೆಕ್ಸ್ಟು ನಾನು ಈ ಮೇಕಪ್ ಆದಮೇಲೆ ಈ ಜುಟ್ಟು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸಿದ್ದೀನಿ ನೋಡಿ. ಫ್ರೀ ಹೇರ್ ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಜುಟ್ಟು ಹಾಕ್ಕೊಂಡು ಒಂದು ಮೇಲ್ಗಡೆ ಈ ಥರ ಒಂದು ರಿಬ್ಬನ್ ಹಾಕ್ಕೊಂಡ್ರು ಅಥವಾ ಬನಾನಾ ಕ್ಲಿಪ್ ಇದ್ದರೆ ಬನಾನಾ ಕ್ಲಿಪ್ ಹಾಕ್ಕೊಂಡ್ರು ಈಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಎಲ್ಲ ರಿಂಕಲ್ ಥರ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೀವು ಯಾವ ಥರ ಇದನ್ನು ಫ್ರೀ ಹೇರ್ ಬಿಟ್ಟರೂ ಓಕೆ. ನಾವು ಫ್ರೀ ಹೇರ್ ಬಿಟ್ಟು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತೇಳಿ.
ಫ್ರೆಂಡ್ಸ್, ಇದು ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಮತ್ತೆ ಮುಂದೆ ಹೇಳೋಕ್ಕೆ ಹೋದರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ಗಳೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.